ರಸ್ತೆ ಸಮಸ್ಯೆ ಬಗೆಹರಿಯದಿದ್ದರೆ ವಾಹನ ಸವಾರರ ಹೆಣಗಳು ಬೀಳೋದು ಗ್ಯಾರಂಟಿ. ಕೊಪ್ಪಳ ತಾಲೂಕಿನ ಗಿಣಿಗೇರ ಬೈಪಾಸ್ ಕ್ರಾಸ್ ರಸ್ತೆ ಅಗಲೀಕರಣವಾಗದಿದ್ದರೆ ವಾಹನ ಸವಾರರ ಹೆಣಗಳು ಬೀಳೋದು ಮಾತ್ರ ಗ್ಯಾರಂಟಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಂಕೋಲದಿಂದ ಹುಬ್ಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಗಿಣಿಗೇರಿಯ ಬೈಪಾಸ್ ಕ್ರಾಸ್ ಹತ್ತಿರ ಹಾದು ಹೋಗುತ್ತದೆ. ಇದು NH63, ಪ್ರಸ್ತುತ NH67 ಆಗಿದೆ. ರಸ್ತೆ ಹತ್ತಿರ ವಾಹನ ಸವಾರರು, ಸಾರ್ವಜನಿಕರು, ಹಾಸ್ಟೆಲ್ ವಿದ್ಯಾರ್ಥಿಗಳು, ಶಾಲೆಯ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಅನೇಕ ಸಮಸ್ಯೆಗಳನ್ನ ಪ್ರತಿದಿನವೂ ಕೂಡ ಅನುಭವಿಸುತ್ತಿರುವುದು ಕಂಡು ಬಂದಿರುತ್ತದೆ. ಸಮಸ್ಯೆಯನ್ನ ಬಗೆಹರಿಸಲು ಯಾರೂ ಕೂಡ ಮುಂದೆ ಬರುತ್ತಿಲ್ಲದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ಜಾಗದಲ್ಲಿ ರಸ್ತೆ ಅಪಘಾತಗಳು. ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಈ ಬೈಪಾಸಲ್ಲಿ ನಿನ್ನೆ ತಾನೇ ಒಂದು ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಇಲ್ಲಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬ ಈ ಗಿಣಿಗೇರಿ ಬ್ರಿಡ್ಜು ಇಲ್ಲಿ ಅಗಲೀಕರಣ ಇಲ್ಲ, ಪ್ರತಿ ಒಂದು ಸಲ ತೊಂದರೆ ಆಗ್ತಾ ಇದೆ. ಇವತ್ತು ನೋಡ್ತಾ ಇದ್ದೀರಾ, ಗಾಡಿಗಳು ಕಟ್ಟಿಂಗ್ ಆಗಲ್ಲ. ಆಮೇಲೆ ರೋಡ್ ಬ್ರೇಕು. ರೈಲ್ವೆ ಸಚಿವರು ಎಲ್ಲಿದ್ದೀರಾ ಸ್ವಾಮಿ? ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ರೋಡ್ ಬ್ರೇಕ್ ಹಾಕಿಬಿಟ್ಟು ಸಾಮಾನ್ಯ ಚಿಕ್ಕ ಗಾಡಿಗಳಿಗೆ ಹೋಗ್ಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಗಿಣಿಗೇರಿ ಒಳಗಡೆ ಈ ಸರ್ವಿಸ್ ರೋಡ್ ಅಂದರೆ ಹೋಗ್ಲಿಕ್ಕೆ ಬ್ರಿಡ್ಜ್ ಮೇಲಿದ್ದ ಗಿಣಿಗೇರಿ ಒಳಗೆ ಹೋಗೋಕ್ಕೆ ಸರ್ವಿಸ್ ರೋಡಿಗೆ ಸರಿಯಾಗಿ ಒಂದು ದಾರಿ ಇಲ್ಲ. ಹಾಗಾಗಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಸಾಹೇಬರು ಸ್ವಲ್ಪ ಈ ಕಡೆ ಗಮನ ಕೊಡಿ. ಪ್ರತಿ ಸಲ ಇಲ್ಲಿ ಗಿಣಿಗೇರಿ ಬೈಪಾಸಲ್ಲಿ ಬರೇ ಟ್ರಾಫಿಕ್ ಜಾಮ್, ರೋಡ್ ಅಗಲೀಕರಣ ಇಲ್ಲ. ಇಲ್ಲಿ ಎಲ್ಲ ಭಾರಿ ವಾಹನ, ಹುಬ್ಳಿ ಟು ಹೈದ್ರಾಬಾದ್ ರಸ್ತೆ ಇದು ಮೇನ್ ಹೆವೆ. ಇದರಲ್ಲಿ ಇವತ್ತೊಂದು ಲಾರಿ ನೋಡ್ತಾ ಇದ್ರ, ನಿನ್ನೆ ಫುಲ್ ಟ್ರಾಫಿಕ್. ಇವತ್ತು ಈ ಸಮಸ್ಯೆಗಳು, ರೋಡಿಕರಣ ಅಗಲ ಇಲ್ಲ. ಏನು ಮಾಡ್ತಾ ಇದ್ರ ಗುತ್ತಿಗೆದಾರ್ರೆ? ನೀವು ಮಾಡಬೇಕಾದ್ರೆ ಸರಿಯಾದಿದ್ರೆ ರೋಡ್ ಮಾಡಿಕೊಡಿ, ಇಲ್ಲ ರೋಡ್ ಬಂದ್ ಮಾಡಿರಿ. ಸಾರ್ವಜನಿಕರು ತೊಂದರೆ ಕೊಡಬೇಡ್ರಿ ಇಲ್ಲಿ. ಹಾಗೂ ರೈಲ್ವೆ ಸಚಿವರಾದ್ರ ಸೋಮಣ್ಣ ಸಾಹೇಬರು ಇವತ್ತು ನಿಮಗೆ ನಾವು ಲವಿ ಕೊಡ್ತಾ ಇದ್ದೀವಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ. ಇವತ್ತು ಗಿಣಿಗೇರಿ ಗ್ರಾಮದಲ್ಲಿ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗಿಣಿಗೇರಿ ಗ್ರಾಮದಲ್ಲಿ ಈ ಹುಬ್ಳಿ ಟು ಹೈದ್ರಾಬಾದ್ ಮೇಲ್ ಸೇತುವೆ ಇವತ್ತು ನೀವು